ನಮ್ಮ ಜೊತೆಗೆ ಗಂಗಾಧರ್ ಕುಷ್ಟಗಿ ಸರ್ ಅವರು ನಮ್ಮ ಪ್ರಧಾನ ಸಂಪಾದಕೀಯ ಸಲಹೆಗಾರರು ಜಾಯ್ನ್ ಆಗಿದ್ದಾರೆ. ಸರ್ ಸ್ವಾಗತ ನಿಮಗೆ. ಇನ್ನು ಅದೇ ರೀತಿಯಾಗಿ ಡಾಕ್ಟರ್ ಸುನಿಲ್ ಕುಮಾರ್ ಹೆಬ್ಬಿ ಸರ್ ಅವರು ಕಾಕ್ರೋಚ್ ಜನತಾ ಪಾರ್ಟಿಯ ರಾಜ್ಯ ಆರೋಗ್ಯ ಸಚಿವರು ಅವರು ಕೂಡ ನಮ್ಮನ್ನು ಜಾಯಿನ್ ಮಾಡ್ತಾ ಇದ್ದಾರೆ. ಸರ್ ನಿಮಗೂ ಕೂಡ ಸ್ವಾಗತ ನಮ್ಮ ಕಾರ್ಯಕ್ರಮಕ್ಕೆ. ಇದರ ಜೊತೆಗೆ ನಾವು ಇನ್ನೊಬ್ರು ರಾಜೇಂದ್ರ ಸರ್ ಅವರು ರಾಜಕೀಯ ವಿಶ್ಲೇಷಕರು ಅವರು ಕೂಡ ಝೂಮ್ ಲೈವ್ ಮೂಲಕ ನಮ್ಮನ್ನ ನೇರವಾಗಿ ಜಾಯಿನ್ ಮಾಡಿದ್ದಾರೆ. ಸರ್ ನಿಮಗೂ ಕೂಡ ಸ್ವಾಗತ. ನೋಡಿ, ಇವತ್ತು ಬೆಳಗ್ಗಿನಿಂದ ನಾವು ನಿರಂತರವಾಗಿ ನೇರವಾಗಿ ಅಭಿಜಿತ್ ದೀಪ್ಕೆ ಅವ್ರನ್ನೇ ಲೈವ್ಗೆ ತಗೋಬೇಕಂತ ಸಾಕಷ್ಟು ಪ್ರಯತ್ನ ಮಾಡಿದ್ವಿ, ಆದರೆ ಸಾಧ್ಯವಾಗಲಿಲ್ಲ. ಅವರ ಜೊತೆಗೆ ಈ ಹೋರಾಟದಲ್ಲಿ ನಿರಂತರವಾಗಿ ಪಾಲ್ಗೊಂಡಿರುವಂತಹ, ಜೊತೆಗೆ ಈಗಲೂ ಕೂಡ ದೆಹಲಿಯಲ್ಲಿದ್ದಾರೆ ಡಾಕ್ಟರ್ ಶಕೀಲ್ ಅಬ್ದುಲ್ ಅವರು, ಸಿಜೆಪಿ ಪಾರ್ಟಿಯಲ್ಲಿ ಗುರುತಿಸಿಕೊಂಡಿರುವಂತಹ ನಾಯಕ, ಅವರು ಕೂಡ ನಮ್ಮನ್ನ ಜಾಯಿನ್ ಮಾಡ್ತಾ ಇದ್ದಾರೆ. ಡಾಕ್ಟರ್ ಶಕೀಲ್ ಅಬ್ದುಲ್ ಸರ್, ನಿಮಗೂ ಕೂಡ ಸ್ವಾಗತ ನಮ್ಮ ಕಾರ್ಯಕ್ರಮಕ್ಕೆ. ನಮಸ್ಕಾರ. ಓಕೆ, ಈಗ ಸರ್ ಗಂಗಾಧರ್ ಸರ್, ನೀವು ಹಿರಿಯ ಪತ್ರಕರ್ತರು ಕೂಡ ಆಗಿದ್ದೀರಿ, ಸಾಕಷ್ಟು ಹೋರಾಟಗಳನ್ನು ನೋಡಿದ್ದೀರಿ, ಬಹುದೊಡ್ಡ ಕ್ರಾಂತಿಗಳೇ ಆಗಿದ್ದಾವೆ ಆ ಹೋರಾಟಗಳು. ಈ ಯುವಕರು ನಮ್ಮ ಭಾರತದಲ್ಲಿ ಜಂತರ್ ಮಂತರ್ನಲ್ಲಿ ಪ್ರೊಟೆಸ್ಟ್ ಮಾಡೋದಕ್ಕಿಂತ ಮುಂಚೆ ನೇರವಾಗಿ ಒಂದು ಲೇಬಲ್ಲು, ಪಾಕಿಸ್ತಾನಿಗಳು, ಆಂಟಿ ಸೋಷಿಯಲ್ ಎಲಿಮೆಂಟು, ಈ ರೀತಿ ಸಾಕಷ್ಟು ಲೇಬಲ್ಗಳು ಬಂತು. ಆದರೆ ಇವತ್ತಿನ ಹೋರಾಟವನ್ನು ನೋಡಿದಾಗ ಏನನ್ಸುತ್ತೆ ಸರ್? ಇಲ್ಲ, ಈಗ ನಮ್ಮಲ್ಲಿ ಸಮಸ್ಯೆಗಳು ನಮ್ಮ ದೇಶದಲ್ಲಿರೋದು ನಿಜ. ಏನು ಸುಭಿಕ್ಷು ದೇಶ ಅಂತೇಳಿ, ಸುಭಿಕ್ಷು ರಾಷ್ಟ್ರ ಅಂತ ಹೇಳಲಿಕ್ಕಾಗಲ್ಲ. ಈ ಸಮಸ್ಯೆಗಳು ಬಂದಾಗ ಒಂದು ಅತೃಪ್ತಿ ಸ್ಫೋಟ ಆಗ್ತದೆ, ಹೊಗೆ ಆಡ್ತಾ ಇರ್ತದೆ. ಹಾಗೆ ಇದು ನಮ್ಮ ದೇಶದಲ್ಲಿ ಮಾತ್ರ ಅಲ್ಲ, ಈ ಹಿಂದೆ ತಿಯಾನನ್ ಸ್ಕ್ವೇರ್ನಲ್ಲಿ ಚೈನಾದಲ್ಲೂ ನಡೀತು ಸ್ಟೂಡೆಂಟ್ ಸ್ಟ್ರಗಲ್. ತುಂಬ ದೊಡ್ಡ ಸ್ಟ್ರಗಲ್, ದೊಡ್ಡ ಹೋರಾಟ ಆಯಿತು. ಅವ್ರು ಡೆಂಗ್ ಅವರು ಅದನ್ನ ಹತ್ತಿಕ್ಕಿದ್ರು. ಅದು ಡೆಮೋಕ್ರಸಿಗಾಗಿ ಬೇಕು ಅಂತೇಳಿ ಮಾಡಿದ್ದು. ಅವರ ಅದು ಆ ಒಂದು ಹೋರಾಟಕ್ಕೆ ಸೊರೋಸ್ ಅವರು ಏನಪ್ಪ ಅಂತ ಅಂದ್ರೆ ಅದರ ಹಿಂದ್ಗಡೆ ಇದ್ರು ಅಂತ ಒಂದು ಆನಂತರದ ಒಂದು ತನಿಖೆಗಳಲ್ಲಿ ಏನಪ್ಪ ಅಂದ್ರೆ ದೊಡ್ಡ ಚರ್ಚೆಗಳು ಆಗ್ಬೋದಲ್ಲ. ಹಾಗೆ ಇವತ್ತು ಸಮಸ್ಯೆ ಬೇರೆ, ಪ್ರಚೋದನೆ ಬೇರೆ, ಅದಕ್ಕೆ ಪರಿಹಾರ ಕಂಡುಕೊಳ್ತಕ್ಕಂಥದ್ದು ಬೇರೆ ಇದೆ. ಹೌದ್ರಾ? ಇವತ್ತು ಆ ಸಮಸ್ಯೆ ಇರ್ತದೆ. ಈಗ ರೈತರ ಹೋರಾಟನೂ ಆಯ್ತು ಇಲ್ಲಿ ಡೆಲ್ಲಿಯಲ್ಲಿ ರೈತರದ್ದು ಸಮಸ್ಯೆ ಇತ್ತು, ಜ್ವಲಂತ ಸಮಸ್ಯೆನೇ ಅದು. ಆದರೆ ದಲ್ಲಾಳಿ ಅಂಗಡಿಯವರು ಸಹಿತ ಅದರಲ್ಲಿ ಭಾಗವಹಿಸಿದರು. ಅವ್ರದ್ದು ಒಂದು ಆಸಕ್ತಿ ಇತ್ತು, ಅವರಲ್ಲಿ ಹಿತಾಸಕ್ತಿ. ದಲಾಲಿ ನಮ್ಗೇನಪ್ಪ ಅಂತ ಅಂದ್ರೆ APMC ಬೇಕೇ ಬೇಕು ಅಂತೇಳಿ, APMC ಇದ್ದರೆ ನಮ್ಮ ಜೀವನ ನಡೆಯುತ್ತೆ ಅಂತೇಳಿ. ಹರಿಯಾಣ ಮತ್ತು ಆ ಕಡೆ ಪಂಜಾಬ್ನೆಲ್ಲ ಇರ್ತಕ್ಕಂಥ ಆರ್ಥೀಸ್ ಅಂತಾರೆ ಅವರಿಗೆ, ಅವರೆಲ್ಲ ಅದರೊಳಗಡೆ ಭಾಗವಹಿಸಿದರು. ಅವರು ಸಿಕ್ಕಾಪಟ್ಟೆ ದುಡ್ಡು ಕೊಟ್ಟರು ಅದಕ್ಕೆ. ಓಕೆ, ಒಂದು ಹೀಗೆ ಅಪ್ಡೇಟ್ ಬರ್ತಾ ಇದೆ ಸರ್. ನೋಡಿ, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ met Shri B.K. Hariprasad, me and Shri D.K. Shivkumar, Shri Siddharamaiah. He has already, I think, told you that he has withdrawn his resignation. There was some misunderstanding and he shall continue to work as a loyal soldier and minister of the party. So people who were talking about and gleeing and celebrating, there is a BJP is in a state of shock actually, because they thought they were fishing for trouble in the smooth transition of power, and they were hoping that they will be able to gain some political capital out of everything that they lost in eyes of people. Having failed, they were talking about wickets and what not. But let me tell them that both Mr. Vijendra and also Mr. Ashok, you will repeatedly get clean bowled in the court of the people, because to win the trust of the people, you need sincerity, you need commitment, and you need service of the people, which Congress government has implemented through its 5 guarantees. Crores and crores of people, over 400 crore free bus trips through Shakti, and now almost 2,000 crore more for free bus trip for all our students, our children. That is what Congress government is. 1,22 lakh women get 2,000 rupees through Grey Lakshmi. That's Congress government for you. 1,66 lakh households in Karnataka get free electricity up to 200 units. That's Congress government for you.
4 crore 49 lakh people in Karnataka, they get through Anna Bhagya 10 kgs of free rice. That's Congress government for you. Lakhs of children, they get stipend of 3,000 and 1,500 rupees through Congress guarantee. That's Congress for you. And now one more chapter has been added in terms of free travel for our children and students, boys and girls both. Unfortunately, the BJP is peeved with Congress guarantees. And every day, from Prime Minister to BJP leadership of Karnataka, when they are free from fighting among each other, their fratricidal war, then they keep attacking the Congress guarantees. These are not Congress guarantees alone. These are guarantees of crores of fellow Kannadigas. So we ask them that stop trying to take revenge from people of Karnataka by repeatedly attacking Congress guarantees, and all ministers have joined their duties. We wish them success. Shri B.K. Hari Prasad and all our other colleagues have filed their nomination both to Rajya Sabha and to Council today. Yesterday, Honorable Congress President in presence of Rahul Gandhi ji had filed his nomination. This is a new era of progress and development in Karnataka with blessings and leadership of both Shri D.K. Shivkumar as also Shri B.K. Hari Prasad and also our former Chief Minister Shri Siddaramaiah and all our Congress leaders. Thank you so much. Surjewala sir, 1 minute sir. Surjewala. ಇನ್ನು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ, ಇವತ್ತು ಸಾವಿರಾರು ಜನ ಯುವಕರು ಜಂತರ್ ಮಂತರ್ನಲ್ಲಿ ಪ್ರೊಟೆಸ್ಟ್ನಲ್ಲಿ ಭಾಗಿಯಾಗಿದ್ದರು. ಮುಂದಿನ ಶನಿವಾರದವರೆಗೆ ಡೆಡ್ಲೈನ್ ಕೊಟ್ಟಿದ್ದಾರೆ. ಮತ್ತೆ ಪ್ರೊಟೆಸ್ಟ್ಗೆ ನಾವು ಮುಂದಾಗ್ತೀವಿ ಅಂತ ಹೇಳಿದ್ದಾರೆ. ಜೊತೆಗೆ ಇವತ್ತು ಸಾಯಂಕಾಲ 5 ಗಂಟೆ ಒಳಗಾಗಿ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡಬೇಕು ಅಂತ ಕೂಡ ಬೇಡಿಕೆಯನ್ನು ಇಟ್ಟಿದ್ದಾರೆ. ಇನ್ನು ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಡಾಕ್ಟರ್ ಶಕೀಲ್ ಅಬ್ದುಲ್ ಅವರಿದ್ದಾರೆ. ಶಕೀಲ್ ಅಬ್ದುಲ್ ಅವರೇ, ನಮಸ್ಕಾರ. ನಮಸ್ಕಾರ. ಈಗ ಡೆಲ್ಲಿಯಲ್ಲಿ ಇದ್ದೀರಿ ನೀವು, ಇವತ್ತು ಹೋರಾಟದಲ್ಲೂ ಕೂಡ ಭಾಗಿಯಾಗಿದ್ದೀರಿ, ಅದನ್ನು ಕೂಡ ನೋಡಿದ್ವಿ ನಾವು. ಈ ಹೋರಾಟದ ಉದ್ದೇಶ ಏನು ಅನ್ನುವಂಥದ್ದನ್ನ ಮೊದಲಿಗೆ ಹೇಳಿ, ಅದರ ಜೊತೆಗೆ ರೂಪುರೇಷೆ ಹೇಗಿತ್ತು ನಿಮ್ಮ ಹೋರಾಟದ್ದು ಅಂತ, ಅಡೆತಡೆಗಳೇನೇನು ಉಂಟಾಯಿತು? ಮುಸ್ತಫಾ ಅವರೇ, ಬೆಳಿಗ್ಗೆ 9 ಗಂಟೆಯಿಂದ ನಾವು ಇವತ್ತು ಜಂತರ್ ಮಂತರ್ ಅಲ್ಲಿ ಇದ್ವಿ. ಆಕ್ಚುಲಿ ನಮ್ಮ ಲೀಡರ್ ಅವರು ಏರ್ಪೋರ್ಟ್ ಇಂದ ಇಳಿದು ಡೈರೆಕ್ಟ್ ಎಲ್ಲಿಗೆ ಪೊಲೀಸ್ ಸ್ಟೇಷನ್ಗೆ ಬಂದು ಅಲ್ಲಿಂದ ಪರ್ಮಿಷನ್ ತೆಗೆದು ಅಲ್ಲಿಂದ ಜಂತರ್ ಮಂತರ್ಗೆ ಹೋಗ್ತಾರೆ ಅಂತ ಇದ್ರು. ಆದ್ರೆ ಅವ್ರು ಹೊರಗೆ ಬರುವಾಗ ಲೇಟ್ ಆಯ್ತು. ಹಾಗೆ ಅವರ ಪಾರ್ಟಿ ಸದಸ್ಯರು ಅವರು ಪೊಲೀಸ್ ಸ್ಟೇಷನ್ಗೆ ಹೋಗಿ, ಪೊಲೀಸರು ಆಕ್ಚುಲಿ ಇವತ್ತು ಪರ್ಮಿಷನ್ ಕೊಡಲ್ಲ ಅಂತ ಇದ್ರು. ಆದ್ರೆ ಏನೋ ಸರ್ಕಾರಕ್ಕೆ ಏನೋ ಗಡಗಡ ಶುರುವಾಯ್ತು ಕಾಣ್ಬೇಕು. ನೆನ್ನೆಯಿಂದನೇ ಕೊಡ್ತಾ ಇರ್ಲಿಲ್ಲ, ನೋಡ್ತಾ ಇದ್ದೆ ನಾನು ನಿರಂತರವಾಗಿ. ಏನ್ ಕೇಳ್ತಾ ಇಲ್ಲ ನಿಮ್ಮ ವಾಯ್ಸ್. ನೆನ್ನೆಯಿಂದಾನೇ ನೀವು ಪರ್ಮಿಷನ್ಗೆ ಅಪ್ಲೈ ಮಾಡಿದ್ರೆ ಅವಕಾಶ ಕೊಡ್ತಿರ್ಲಿಲ್ಲ. ಕೊಡ್ತಿರ್ಲಿಲ್ಲ. ಇವತ್ತು ಬೆಳಿಗ್ಗೆ ಅಪ್ಲಿಕೇಶನ್ ಕೊಟ್ಟ ಕೂಡಲೇ ಇಮಿಡಿಯೇಟ್ಲಿ ಅವರು ರೆಸ್ಪಾನ್ಸ್ ಕೊಟ್ಟು ಪರ್ಮಿಷನ್ ಕೊಟ್ರು. ಹಾಗೆ ನಾವು ಪೊಲೀಸ್ ಸ್ಟೇಷನ್ಗೆ ಹೋಗುವವರು ಡೈರೆಕ್ಟ್ ಜಂತರ್ ಮಂತರ್ ಪೊಲೀಸ್ ಸ್ಟೇಷನ್ ಅಲ್ಲೇ ಒಂದು 2 ಬಸ್ ತುಂಬಾ ವಿದ್ಯಾರ್ಥಿಗಳನ್ನು ತುಂಬಿಸಿ ಫಸ್ಟಿಗೆ ಅರೆಸ್ಟ್ ಮಾಡಿದ್ರು, ನಂತರ ಅವರನ್ನು ರಿಲೀಸ್ ಮಾಡಿದ್ರು. ಹಾಗೆ ಜಂತರ್ ಮಂತರ್ ಅಲ್ಲಿ ಬರೋಬ್ಬರಿ ಹೇಳಲಿಕ್ಕೆ ಆಗಲ್ಲ ಜನಸ್ತೋಮ. ಇವತ್ತು ನಾನೇ ನಂಬಲಿಲ್ಲ, ಯಾಕೆಂದ್ರೆ ಅದ್ರ ಸ್ಪೋಕ್ಸ್ ಪರ್ಸನ್ ಹತ್ರ ಮಾತಾಡ್ತಿದ್ದೆ. ಅವ್ರು ಹೇಳಿದ್ರು ಒಂದು 500ರಿಂದ 1,000 ಜನ ಬರ್ಬಹುದು ಅಂತ. ಆದ್ರೆ ಬಂದ ಜನಸ್ತೋಮ ಅಂದ್ರೆ ಮುಸ್ತಫಾ ಅವರೇ, ಆ ಜಂತರ್ ಮಂತರ್ನ ಇಡೀ ಗ್ರೌಂಡ್ ನಮ್ಗೆ ಸಾಲಿಲ್ಲ. ಈಗ ಹೋರಾಟದ ಒಂದು ಉದ್ದೇಶ ಏನು? ಯಾಕಂದ್ರೆ ನೀವು ಈಗಾಗಲೇ ಶಿಕ್ಷಣ ಸಚಿವರ ಒಂದು ರಾಜೀನಾಮೆಯನ್ನ ಕೇಳಿದಿರಿ, ಮತ್ತೆ ಮುಂದಿನ ಶನಿವಾರ ಪ್ರೊಟೆಸ್ಟ್ ಆಗುತ್ತೆ ಅಂತ ಹೇಳಿದಿರಿ. ಈ ಡೆಡ್ಲೈನ್ ಏನು ಕೊಟ್ಟಿದ್ದೀರಿ? ಮತ್ತೆ ಹೋರಾಟಕ್ಕೆ ಅಣಿಯಾಗ್ತೀರಾ ಅಥವಾ ಇಲ್ಲಿಗೆ ಮುಕ್ತಾಯ ಆಗುತ್ತಾ ಇದು ಅಂತ? ಈಗ ನಿಮ್ಮ ಹತ್ರ ಒಂದು ಕ್ಲಾರಿಫಿಕೇಶನ್ ಕೊಡ್ತೀನಿ. ನಾನು ಇಂಟ್ರೊಡಕ್ಷನ್ ಮಾಡಿದ್ರಿ, ನಾನು ಸಿಜೆಪಿ ಪಕ್ಷದ ಯಾವುದೇ ಒಂದು ನೇತಾರ ಅಲ್ಲ, ಲೀಡರ್ ಅಲ್ಲ, ಅಥವಾ ಕಾರ್ಯಕರ್ತನೂ ಅಲ್ಲ. ಲೆಟ್ ಮಿ ಬಿ ವೆರಿ ಕ್ಲಿಯರ್. ನಾನು ಒಂದು ರಾಷ್ಟ್ರೀಯ ಪಕ್ಷವಾದ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಇದರ ಒಂದು ಭಾಗವಾಗಿದ್ದೀನಿ, ಅಂಗವಾಗಿದ್ದೀನಿ. ಆದ್ರೆ ಇವರ ಐಡಿಯಾಲಜಿ, ಕಾಕ್ರೋಚ್ ಜನತಾ ಪಾರ್ಟಿಯ ಒಂದು ಐಡಿಯಾಲಜಿ ಏನಿದೆ, ಸ್ಟೂಡೆಂಟ್ಸ್ ಪರವಾಗಿ ಅವರ ಒಂದು ನಿಲುವೇನಿದೆ, ಆ ನಿಲುವಿಗೆ ನಾನು ಅವ್ರ ಜೊತೆ ನಾನಿದ್ದೀನಿ, ಆ ಹೋರಾಟಕ್ಕೆ ಅವ್ರ ಜೊತೆ ನಾನಿದ್ದೀನಿ. ಹಾಗಾಗಿ
ಇದೊಂದು ಹೋರಾಟ ಯಾಕೆ ಅಂದ್ರೆ ನಿಮ್ಗೆ ಗೊತ್ತಿರ್ಬೋದು, ನೀಟ್ ಎಕ್ಸಾಮಿನೇಷನ್. ಈ ನೀಟ್ ಎಕ್ಸಾಮಿನೇಷನ್ಗೆ ಈ ಮಕ್ಕಳು ವರ್ಷಾನ್ಗಟ್ಲೆಯಿಂದ ಪ್ರಿಪರೇಷನ್ ಮಾಡ್ತಾ ಇರ್ತಾರೆ. ಡೇ ಅಂಡ್ ನೈಟ್ ಓದ್ಕೊಂಡು ನಿದ್ದೆನೂ ಮಾಡಲ್ಲ ಅವರು. ಇಷ್ಟೆಲ್ಲ ಅವರ ಪೇರೆಂಟ್ಸು ಸ್ಯಾಕ್ರಿಫೈಸ್ ಮಾಡ್ತಾರೆ. ಎಷ್ಟೋ ಜನ ಹೇಳಲಿಕ್ಕೆ ಆಗಲ್ಲ, ಅಷ್ಟೊಂದು ಸ್ಯಾಕ್ರಿಫೈಸ್ ಇರುತ್ತೆ. ಈ ಒಂದು ಇಷ್ಟು ಲಕ್ಷಗಟ್ಟಲೆ ಸ್ಟೂಡೆಂಟ್ಸ್ ಇಷ್ಟೊಂದು ಕಷ್ಟಪಟ್ಟು ಎಂಡ್ ಆಫ್ ದ ಡೇ ಎಕ್ಸಾಮ್ ಬರ್ದು ಪೇಪರ್ ಲೀಕ್ ಆಗಿ ಇದರ ಒಂದು ರೆಸ್ಪಾನ್ಸಿಬಿಲಿಟಿ ಯಾರು ತಗೊಳ್ಳಲ್ವಾ? ಇದರ ರೆಸ್ಪಾನ್ಸಿಬಿಲಿಟಿ ಮೊಟ್ಟ ಮೊದಲನೇದಾಗಿ ಯಾರ್ದು? ಸರ್ಕಾರದಲ್ವಾ? ಎಜುಕೇಶನ್ ಮಿನಿಸ್ಟರ್ ಇದಲ್ವಾ? ಇಫ್ ಇನ್ ಕೇಸ್ ಎಜುಕೇಶನ್ ಮಿನಿಸ್ಟರ್ಗೆ ಇದೊಂದು ಹುದ್ದೆಯನ್ನು ಇಫ್ ಹಿ ಕೆನಾಟ್ ಟೇಕ್ ಇಟ್ ರೆಸ್ಪಾನ್ಸಿಬಿಲಿಟಿ ಆಗಿ ತೆಗಿಲಿಕ್ಕೆ ಆಗದಿದ್ರೆ ಅವ್ರು ಯಾಕೆ ಆ ಹುದ್ದೆಯಲ್ಲಿ ಇರಬೇಕು? ಬೇರೆ ಯಾರು ಇಲ್ವಾ? ಬಿಜೆಪಿ ಪಕ್ಷದಲ್ಲಿ ಬೇರೆ ಯಾರು ಇಲ್ವಾ ಇದೊಂದು ಹುದ್ದೆ ಅನ್ನೋ ಒಂದು ರೆಸ್ಪಾನ್ಸಿಬಲ್ ರೀತಿಯಲ್ಲಿ ತಗೊಳ್ಳಿಕ್ಕೆ? ಇದು ಒಂದ್ಸಲ ಆಗಿದೆಯಾ, 2 ಸಲ ಆಗಿದೆಯಾ? ನಿರಂತರ ಆಗ್ತಾ ಇದೆ. 8 ವರ್ಷದಿಂದ ಇವರು ಸಚಿವರಾಗಿದ್ದಾರೆ. ಏನ್ ನೀತಿದೆ ಅಂದ್ರು? ಶಿಕ್ಷಣದ ಬಗ್ಗೆ ಏನ್ ಕಾಳಜಿ ತಗೊಂಡು, ಸ್ಟೂಡೆಂಟ್ಸ್ ಬಗ್ಗೆ ಏನ್ ಕಾಳಜಿ ತಗೊಂಡು ಇವರು ಫಸ್ಟ್ ಟೈಮ್ ಲೀಕ್ ಆಯ್ತು ಅಂತ ಹೇಳ್ಬೋದು. ಸೆಕೆಂಡ್ ಟೈಮ್ ಇದನ್ನು ಸ್ಟಾಪ್ ಮಾಡ್ಬೋದಿತ್ತಲ್ಲ, ಥರ್ಡ್ ಟೈಮ್ ಸ್ಟಾಪ್ ಮಾಡ್ಬೋದಿತ್ತಲ್ವಾ? ವರ್ಷ ಸ್ಟೂಡೆಂಟ್ಸ್ ಗಳು ಸುಯಿಸೈಡ್ ಮಾಡ್ತಾ ಇದ್ದಾರೆ. ಹೇಳೋರು ಕೇಳೋರು ಯಾರಿಲ್ವಾ? ಸೊ ಇದೊಂದು ಐಡಿಯಾಲಜಿ ಇಟ್ಕೊಂಡು ಕಾಕ್ರೋಚ್ ಜನತಾ ಪಾರ್ಟಿ ಇವರ ಮೇನ್ ಎಜೆಂಡಾ ಇದಾಗಿದೆ. ಇವ್ರದ್ದು ಅಂದ್ರೆ ನಂದು ಮೈನ್ ಎಜೆಂಡಾ ಇದೆ, ನನ್ನಂತ ಪ್ರತಿಯೊಂದು ಯುವಕರದು. ಯಾಕೆಂದ್ರೆ ಇದರ ಆಯೋಜಕರು ಒಂದ್ ಮಾತನ್ನು ಹೇಳಿದ್ದಾರೆ, ರಿಗಾರ್ಡ್ಲೆಸ್ ಆಫ್ ಪಾರ್ಟಿ, ಎಲ್ಲ ಪಾರ್ಟಿಯವರು ಬನ್ನಿ ನಮ್ ಜೊತೆ ಕೈ ಜೋಡಿಸಿ ಇದೊಂದು ಆಂದೋಲನಕ್ಕೆ. ಹಾಗಾಗಿ ನಾನು ಕಾಂಗ್ರೆಸ್ ಪಕ್ಷದ ಒಬ್ಬ ಕಾರ್ಯಕರ್ತನಾಗಿದ್ದೇನೆ. ಬಟ್ ಮೈ ರೆಸ್ಪಾನ್ಸಿಬಿಲಿಟಿ ಟುವರ್ಡ್ಸ್ ದ ಕಂಟ್ರಿ, ದೇಶದ ಪರವಾಗಿ ನನ್ನ ರೆಸ್ಪಾನ್ಸಿಬಿಲಿಟಿ ಇದೆ, ಯುವಕರ ಪರವಾಗಿ, ವಿದ್ಯಾರ್ಥಿಗಳ ಪರವಾಗಿ ನನ್ನ ರೆಸ್ಪಾನ್ಸಿಬಿಲಿಟಿ ಇದೆ. ಅದಕ್ಕಾಗಿ ನಾನು ಈ ಹೋರಾಟದಲ್ಲಿ ಪಾಲ್ಗೊಂಡಿದ್ದೇನೆ ಅಷ್ಟೇ. ಈಗ ಡಾಕ್ಟರ್ ಶಕೀಲ್ ಸರ್, ನಮಗ್ ಒಂದ್ ಅನ್ಸೋದೇನಂದ್ರೆ ತುಂಬಾ ಅದ್ಭುತ, ನೀವು ಸ್ವಯಂ ಪ್ರೇರಿತರಾಗಿ ಈ ಹೋರಾಟದಲ್ಲಿ ಭಾಗಿಯಾದ್ರಿ. ಆದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಈ ಹೋರಾಟ ಮಾಡೋದಕ್ಕೆ ಅವಕಾಶ ಸಿಗ್ತಾ ಇಲ್ವಾ? ಯಾಕಂದ್ರೆ ನೋಡಿ, CJP ಪಕ್ಷ ಅಂತ ಹೇಳಿ ಒಂದು ಸುಮ್ಮನೆ ಅಭಿಯಾನ ಆರಂಭ ಆಯಿತು ಟ್ವಿಟ್ಟರ್ ಅಲ್ಲಿ, ಫೇಸ್ಬುಕ್ ಅಲ್ಲಿ, ಜೊತೆಗೆ ಇನ್ಸ್ಟಾಗ್ರಾಮ್ನಲ್ಲಿ ಕೋಟಿ ಜನ ಅವರನ್ನ ಫಾಲೋ ಮಾಡಿದ್ರು. ಆದ್ರೆ ಯುವಕರ ಈ ಆಕ್ರೋಶದ ಧ್ವನಿ ಏನಿದೆ, ಜ್ವಾಲೆ ಏನಿದೆ, ಅದನ್ನ ತನ್ನತ್ತ ಸೆಳೆಯೋದಕ್ಕೆ ಅಥವಾ ಅವರ ಧ್ವನಿ ಆಗೋದ್ರಲ್ಲಿ ಕಾಂಗ್ರೆಸ್ ಏನಾದ್ರೂ ವಿಫಲವಾಗ್ತಾ ಇದೆಯಾ ಅಂತ? ಮುಸ್ತಫಾ ಅವರೇ, ಇವತ್ತು ಅನೇಕ ಪತ್ರಕರ್ತರು ನನ್ನ ಜೊತೆ ಇದೇ ಸವಾಲನ್ನು ದೇ ಹ್ಯಾವ್ ಆಸ್ಕ್ಡ್ ಸೋ ಮೆನಿ ಕ್ವೆಶ್ಚನ್ಸ್ ರಿಲೇಟೆಡ್ ಟು ಕಾಂಗ್ರೆಸ್ ಪಾರ್ಟಿ, ಬಿಜೆಪಿ ಪಾರ್ಟಿ. ನಾನು ಯಾವುದೇ ಪಾರ್ಟಿ ಪರವಾಗಿ ಮಾತಾಡಲ್ಲ. ವೆನ್ ಇಟ್ ಕಮ್ಸ್ ಟು ಎಜುಕೇಶನ್, ವೆನ್ ಇಟ್ ಕಮ್ಸ್ ಟು ಯೂತ್ ಅಂಡ್ ದ ಸ್ಟೂಡೆಂಟ್ಸ್ ಆಫ್ ಇಂಡಿಯಾ, ರಿಗಾರ್ಡ್ಲೆಸ್ ಆಫ್ ಪಾರ್ಟಿ ನಾನು ಮಾತಾಡ್ತೀನಿ. ಇಫ್ ಕಾಂಗ್ರೆಸ್ ಪಾರ್ಟಿದು ಫೇಲಿಯರ್ ಇದೆ ಅಥವಾ ಒಂದು ಪ್ಲಾಟ್ಫಾರ್ಮ್ ಸಿಗ್ತಾ ಇಲ್ಲ, ಅಲ್ಲಿ ಪ್ರೊಟೆಸ್ಟ್ ಗೆ ಪ್ಲಾಟ್ಫಾರ್ಮ್ ಅಂತೂ ಸಿಗತ್ತೆ, NSTY ಒಂದು ಭಾಗ ಇದೆ, ಸ್ಟೂಡೆಂಟ್ಸ್ ವಿಂಗ್ ಇದೆ, ಅವರು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ, ಯೂತ್ ಕಾಂಗ್ರೆಸ್ ಮಾಡ್ತಾ ಇದೆ. ಬಟ್ ಇದೊಂದು ಬೇರೆ ರೀತಿಯ ಅಲೆ. ಯು ವಿಲ್ ನಾಟ್ ಅಂಡರ್ಸ್ಟ್ಯಾಂಡ್. ಇವತ್ತು ನಾವು ಆ ಜಂತರ್ ಮಂತರ್ ಒಳಗೆ ಹೋಗುವಾಗ ನನ್ನ ಮೈ ಮೇಲೆ ಒಂದು ರೋಮಾಂಚನ. ಯಾಕೆಂದ್ರೆ ಫಸ್ಟ್ ಆಫ್ ಆಲ್ ಇಲ್ಲಿ ಡೆಲ್ಲಿ ಇಟ್ಸ್ ಟೂ ಹಾಟ್, ಕ್ಲೈಮೇಟ್ ತುಂಬಾ ಬಿಸಿ ಆಗಿದೆ, ಹೀಟ್ ವೇವ್ಸ್ ಇದು ಇದ್ರು ನಾವು ನನ್ನಂತ ಸಾವಿರಾರು ಯುವಕರು, ಸ್ಟೂಡೆಂಟ್ಸ್ ಎಲ್ಲಿಂದೆಲ್ಲ ಬಂದಿದ್ದಾರೆ. ಈವನ್ ಮಹಾರಾಷ್ಟ್ರದಿಂದ ಬಂದಿದ್ದಾರೆ, ತಮಿಳ್ನಾಡು, ಹೈದರಾಬಾದ್, ಕೇರಳ. ಸೊ ನಾನು ಈವನ್ ಐ ಆಮ್ ಪ್ರೌಡ್, ನಮ್ಮ ಕರ್ನಾಟಕದಿಂದ ನಾನು ಇದೊಂದು ಆಂದೋಲನದಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೇನೆ ಅಂತ.